ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕುಕ್ಕಿಂಗ್ ರೆಸಿಪಿನಲ್ಲಿ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಉಪ್ಪಿಟ್ಟು ಇಷ್ಟ ಇರೋದಿಲ್ಲ, ಇರಿಟೇಟ್ ಮಾಡ್ತಾರೆ. ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಮುಖ ಒಂಥರ ಮಾಡ್ಕೊಳ್ತಾರೆ. ಅದರಿಂದ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಉಪ್ಪಿಟ್ಟು ತಿಂದೇ ಇರೋರು ಕೂಡ ಈ ಥರ ಉಪ್ಪಿಟ್ಟು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟನ್ನ. ಈಗ ಮಾಡೋ ವಿಧಾನ ನೋಡೋಣ ಬನ್ನಿ. ಈಗ ಮೊದಲಿಗೆ ನೋಡೋದಾದರೆ ನಾನು ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು 7ರಿಂದ 8 ಬೀನ್ಸು ಮತ್ತು ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಯಿಸೋದಕ್ಕೆ. ನಾನಿಲ್ಲಿ ಫಸ್ಟೇ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ, ಅದರಿಂದ ನೀರು ಬೇಗ ಕುದಿ ಬರ್ತಾ ಇದೆ. ಅದಾದಮೇಲೆ ನೀವು ನೋಡಿದ್ರಲ್ಲ, ಅರ್ಧ ಬೌಲಷ್ಟು ನಾನು ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಿಮ್ಮಲ್ಲಿಟ್ಟು ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಒಂದು ಬೌಲಷ್ಟು ರವೆ ತೊಗೊಂಡಿದ್ದೀನಿ. ಈಗ ನಾನು ಇನ್ನೊಂದು ಸೈಡು ಬಾಣಲೆ ಇಟ್ಕೊಂಡು ರವೆನ ಹುರ್ಕೊಳ್ಳೋಣ. ಈಗ ರವೆ ಹುರ್ಕೊಳ್ಳೋದಕ್ಕೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಚಿಟಿಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಅದು ಒಂದು ಬೌಲ್ ಪೂರ್ತಿ ರವೆನ ನಾನು ಇವಾಗ ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಿಮ್ಮಲ್ಲೇ ಹುರ್ಕೊಳ್ಳಿ. ಒಂದು 10 ನಿಮಿಷನಾದರೂ ರವೆನ ಚೆನ್ನಾಗಿ ಹುರಿಬೇಕು. ಈ ಕಡೆ ನೋಡೋದಾದರೆ ತರಕಾರಿ ಸ್ವಲ್ಪ ಬೆಂದಿದೆ, ಅರ್ಧ ಬೆಂದಿದೆ. ನಾನು ಅರ್ಧಕ್ಕೆ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇನ್ನೊಂದು ಸ್ವಲ್ಪ ನಾವು ಈರುಳ್ಳಿ ಎಲ್ಲ ಹಾಕಬೇಕಾದ್ರೆ ಬೇಯಿಸ್ತೀವಲ್ಲ, ಅದರಿಂದ. ಈಗ ಆಲ್ಮೋಸ್ಟ್ ಒಂದು 10 ನಿಮಿಷ ಆಗಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಅದೇ ರವೆನ ನಾನು ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು, ಟೀ ಕುಡಿತೀರಲ್ಲ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀವು ಎಣ್ಣೆ ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೆ ಎಷ್ಟು ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ನಾನು ಅದಕ್ಕೆ 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 3 ಮೀಡಿಯಮ್ ಸೈಜು ಈರುಳ್ಳಿನ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಸ್ವಲ್ಪ ಮೆತ್ತಗಾದ ಮೇಲೆ ಒಂದು ಕ್ಯಾಪ್ಸಿಕಮ್ಮು, ಸಣ್ಣದು ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಹಚ್ಚಿಟ್ಕೊಂಡು ನಾನು ಈಗ ಅದೇ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಒಂದು 2 ಟೊಮೊಟೊ, ಚಿಕ್ಕ ಟೊಮೊಟೊ, ಅದನ್ನು ಸಣ್ಣದಾಗಿ ಹಚ್ಕೊಂಡು ಇವಾಗ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಜೊತೆಲಿ ಟೊಮೊಟೊನೂ ಬೇಯುತ್ತಲ್ವ, ಅದಕ್ಕೆ ನಾನು ಉಪ್ಪನ್ನ ಇವಾಗಲೇ ಸೇರಿಸ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಯೋದಕ್ಕೆ ನಾನು ಸಪ್ರೇಟಾಗಿ ಉಪ್ಪು ಹಾಕ್ಕೊಂಡಿಲ್ಲ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷನಾದರೂ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಆವಾಗಲೇ ನಾನು ತರಕಾರಿ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು, ನಾನು ಆ ನೀರನ್ನ ಚೆಲ್ಲಿಲ್ಲ, ನೀರು ಸಮೇತ ಹಾಕ್ಕೊಂಡಿದ್ದೀನಿ. ತರಕಾರಿ ಬೇಯಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಉಪ್ಪು ಸೇರಿಸಿಲ್ಲ. ಇವಾಗ ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಇವಾಗಲೇ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 10 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ನೀವು ನೀರು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು 1 ಕಪ್ ರವೆಗೆ 4 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ತೆಳ್ಳಗೆ ಮಾಡ್ಕೋತೀನಿ ಅಂದರೆ ಇನ್ನೂ 1 ಕಪ್ ನೀರು ಎಕ್ಸ್ಟ್ರಾ ಸೇರಿಸ್ಕೋಬೋದು. ಇವಾಗ ನಾನು ಹುರಿದಿರೋ ರವೆನ ಕುದೀತಾ ಇರೋ ನೀರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟು ಇದೇನು ಅಷ್ಟು ಗಂಟಾಗಲ್ಲ. ಮೀಡಿಯಮ್ ರವೆ ಆದರೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದೇನು ಅಷ್ಟು ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಡಿಯಾಗಿ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಇದಕ್ಕೆ ನೀವು ಇನ್ನೂ ನಿಂಬೆಹಣ್ಣು ರಸ ಮತ್ತು ಕಾಯಿ ತುರಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಆಪ್ಷನು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹೇಳಬೇಕು ಅಂತಂದರೆ. ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಡಿ. ಉಪ್ಪಿಟ್ಟೆಲ್ಲ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಆಲ್ಮೋಸ್ಟ್ ಇವಾಗ ನೋಡಿ ರೆಡಿ ಆಗಿದೆ ಉಪ್ಪಿಟ್ಟು. ನಿಮಗೂ ಈ ಉಪ್ಪಿಟ್ಟು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು.